ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ವಿಡಿಯೋನ ಹಳದಿ ಶಾಸ್ತ್ರದಿಂದನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ಸಿಕ್ಕಾಬಟ್ಟೆ ಎಫರ್ಟ್ ಹಾಕ್ಬಿಟ್ಟು ಗ್ರೂಮ್ ಟೀಮ್ ಅಂತ ಮಾಡಿಕೊಂಡು ಎಲ್ಲರನ್ನು ಅಜ್ಜರು, ಅಜ್ಜಿರು, ಆಂಟಿರು, ಅತ್ತೆರು ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ನೋಡಿ. ಸೊ ಇವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ಎಷ್ಟು ಚೆನ್ನಾಗಿ ಬರಲಿ ಅಂತ ಪಾಪ ತುಂಬ ಚೆನ್ನಾಗಿ ಪೋಸ್ ಎಲ್ಲ ಕೊಡ್ತಾಯಿದ್ರು. ಇಷ್ಟೆಲ್ಲ ಆದಮೇಲೆ ಒಂದು ರೀಲ್ಸ್ ಮಾಡ್ದಿದ್ದಾಗತ್ತಾ? ಹೌದು, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಯಾವಾಗಲೂ ಅಷ್ಟೇ ಎಲ್ಲಾದರೂ ಸೇರಿದಾಗ ಎಷ್ಟು ಜನ ಆಲ್ಮೋಸ್ಟ್ 10-15 ಮೆಂಬರ್ಸ್ ಇರಲಿ, ಎಲ್ರಿಗೂ ರೀಲ್ಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ. ಗೈಸ್ ಏನು ಗೊತ್ತಾ, ಇದ್ದಾಗಷ್ಟೇ ಎಂಜಾಯ್ ಮಾಡ್ಬೋದು ಅಲ್ವಾ? ಇರೋ ತನಕ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಗೈಸ್ ಹಳದಿ ಶಾಸ್ತ್ರ ಅಂತೂ ಎಲ್ಲರೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಎಲ್ಲ ರೀಲ್ಸು, ಫೋಟೋ ಸೆಷನ್ನು, ಅದು ಇದು ಅಂತ ಅಂದ್ಕೊಂಡು ಸಖತ್ ಮಜಾ ಮಾಡಿದ್ವಿ. ಯಾವ ಎಲ್ಲರೂ ಬರ್ತಿದ್ದಾರೆ ನೋಡಲಿ. ಅಲ್ಲಿ ಹಳದಿ ಶಾಸ್ತ್ರ ಎಲ್ಲ ಅಂತೂ ಒಂದು ತಕ್ಕ ಮಟ್ಟಿಗೆ ಮುಗಿಸ್ಬಿಟ್ವಿ. ಇದು ಬಿಫೋರ್ ಚೌಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಗಂಡು ಮಾಡಿರ್ತಾರಲ್ಲ, ಸೊ ಕೆಲವೊಂದು ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ. ಲೈಕ್ ಇನ್ನೇನು ನಾವೆಲ್ಲ ಪ್ರಿಪ್ರೇಷನ್ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀವಿ. ನಾನಂತೂ ಮನೇಲೇ ಸ್ವಲ್ಪ ರೆಡಿಯಾಗಿದ್ದೆ. ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಸರ್ತಿ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಅನಿವಾರ್ಯ ಕಾರಣ, ಮಕ್ಕಳಿದ್ದಾಗ ಯಾವ ಎಕ್ಸ್ಪೆಕ್ಟೇಷನ್ನು ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಇದೇನು ರೆಡಿಯಾಗಿದ್ದೀನಿ ಇಷ್ಟೇ ಆಗೋಯ್ತು. ಯಾಕಂದರೆ ಅವಳು ಕೂಡ ಕೈ ಬಿಡಲಿಲ್ಲ ನನ್ನ. ಸೊ ನೆಕ್ಸ್ಟ್ ಡೇ ನೋಡೋದಾಯ್ತು, ಪ್ಲ್ಯಾನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಹೆಚ್ಚಿಂದೇನು ರೆಡಿ ಆಗೋಕ್ಕೆ ಆಗಲಿಲ್ಲ. ಫ್ರೆಂಡ್ಸ್ ಏನು ಗೊತ್ತಾ, ಇವನಂತೂ ಚಿಕ್ಕೋನಿಂದಲೂ ನಾವು ಆಡಿಸಿ ಬೆಳೆಸಿರೋ ಅಂಥದ್ದಲ್ವಾ. ಸೊ ಇನ್ನೂ ನಮಗೆ ಸಣ್ಣವನು ಅಂತ ಅನ್ಸುತ್ತೆ. ಸೊ ನೋಡ್ರಿ, ಇವರೇ ನಮ್ಮ ಮಾಮ. ಮುಖದಲ್ಲಿ ಎಷ್ಟು ಖುಷಿ ಇದೆ ನೋಡಿ, ಮಗನ ಮದುವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಂತೂ ಇಂತೂ ಸಿಕ್ಕಾಬಟ್ಟೆ ಹೊದ್ದೂರಿಯಾಗಂತ ಮಗನ ಮದುವೆ ಮಾಡೇ ಬಿಟ್ರು. ನಿಜವಾಗ್ಲೂ ತಂದೆ ತಾಯಿ ಕಣ್ಣಲ್ಲೇ ಕಾಣುತ್ತಲ್ಲ ಅವರ ಖುಷಿ, ಸಂತೋಷ ಎಲ್ಲ. ಫ್ರೆಂಡ್ಸ್, ಇನ್ನೊಂದೇನು ನಮ್ಮ ಅಣ್ಣ ಓದ್ಕೊಂಡಿರೋದು ಅಂತಂದರೆ, ಕೆಲವು ಹೆಣ್ಣಿನ ಕಡೆ ಮನೆಯಲ್ಲಿ ಚಾಜು ಅಂತ ಹೇಳ್ತಾರೆ. ಇದು ಚಿನ್ನದ ಬುಟ್ಟಿ ಅಂತ. ಲೈಕ್ ಹಿಂದಿನ ಕಾಲದಲ್ಲಿ ಆ ಬುಟ್ಟಿ ಒಳಗಡೆ ಹೆಣ್ಣಿಗೆ ಕೊಡಬೇಕಾಗಿರೋಂಥ ಒಡವೆಗಳನ್ನ ಅದ್ರಲ್ಲಿ ಇಟ್ಕೊಂಡು ಹೋಗ್ತಿದ್ರಂತೆ. ಆ ಕಾನ್ಸೆಪ್ಟಲ್ಲಿ ಚಿನ್ನದ ಬುಟ್ಟಿ ಅಂತ ಮೇಲ್ಗಡೆ ಗೋಲ್ಡ್ ಕವರ್ ಹಾಕ್ಬಿಟ್ಟು ಮಾಡಿದ್ದೀವಿ ಅಷ್ಟೇ. ಆ್ಯಂಡ್ ಇದಂತೂ ಸಖತ್ ಚೆನ್ನಾಗಿತ್ತು ಆ್ಯಂಡ್ ಇಷ್ಟ ಆಯಿತು ಆ ಕಾನ್ಸೆಪ್ಟ್ ನನಗೂ ಕೂಡ. ಅಂದರೆ ಅಂದ ಕಾಲದಲ್ಲಿ ಒಡವೆಗಳಿಗೇನು ಕಮ್ಮಿ ಇರಲಿಲ್ಲ ಅನ್ನೋ ಥರ ಅಲ್ವಾ. ಇನ್ನೇನು ಚೌಟ್ರಿಗೆ ಹೊರಡ್ತಾ ಇದ್ದೀವಲ್ಲ, ಹೋಗೋದಕ್ಕಿಂತ ಮುಂಚೆ ಊರಲ್ಲಿ ಇರೋ ದೇವಸ್ಥಾನಗಳಿಗೆ ಶ್ರಾವಣಿಸೋದು ಅಂತ ಲೈಕ್ ಪೂಜೆ ಮಾಡಿಸ್ಕೊಂಡು, ಅಣ್ಣ ಕೈ ಮಾಡಿಸ್ಕೊಂಡು. ಶ್ರಾವಣಿಸೋದು ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಲೈಕ್ ಅಕ್ಕಿನ ಎಲೆ ಮೇಲೆ ಇಟ್ಕೊಂಡು ಲೈಕ್ ಮೇಲ್ಗಡೆಯಿಂದ ನೀರು ಒಯ್ತಾರೆ 3 ಸತಿ ಅಲ್ಲಿ ದೇವ್ರ ಬಾಗಿಲಿಗೆ ಇಟ್ಬಿಟ್ಟು ಬರೋವಂಥದ್ದು. ಅದಕ್ಕೆ ಶ್ರಾವಣಿಸೋದು ಅಂತ ಹೇಳ್ತಾರೆ. ಕೆಲವ್ರದ್ದು ಕಡೆ ಕೆಲವೊಂದು ಪದ್ಧತಿಗಳಿರುತ್ತೆ. ನಮ್ಮ ಕಡೆ ಈ ಥರ ಪದ್ಧತಿ. ಸೊ ಅಲ್ಲಿ 2 ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಈಶ್ವರಗುಡಿ ಅಂತ ಇಲ್ಲಿಗೂ ಕೂಡ ಬಂದಿದ್ವಿ. ಇನ್ನು ಬೆಳಕಿದೆ, ಬಟ್ ನೋಡ್ತಾ ಟೈಮ್ ಆಗೇ ಹೋಯ್ತಪ್ಪ.
ಆ್ಯಂಡ್ ಇಲ್ಲಿಗೆ ಕೂಡ ಬಸ್ ಕೂಡ ಬಿಟ್ಟಿದ್ರು ಊರಿಗೆ. ಒಂದು ಬಸ್, ದೊಡ್ಡ ಬಸ್ಸನ್ನೇ ಬಿಟ್ಟಿದ್ರು, ಒಂದು 60 ಜನ ಕೂರೋಷ್ಟು, ಒಂದು 2 ಟ್ರಿಪ್ ಬರಲಿ ಅಂತ ಹೇಳ್ಬಿಟ್ಟು. ಇನ್ನೇನು ನೋಡಿ ಎಷ್ಟು ಶ್ರಾವಣಸದ್ದು ಅಂತ ಹೇಳಿದ್ನಲ್ಲ, ಹಿಂಗೇನೆ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿ ವಿಳೆದೆಲೆ ನಮ್ಮ ದೊಡ್ಡಮ್ಮ ಇಟ್ಕೊಂಡಿದ್ದಾರೆ. ಒಂದು 3 ಸರ್ತಿ ಅಕ್ಕಿ ಹಾಕ್ತಾರೆ ಅದ್ರ ಮೇಲೆ, ಎಲೆ ಮೇಲೆ. ಅದ್ರ ಮೇಲೆ ನೀರು ಕೂಡ ಹಾಕ್ತಾರೆ. ಅದನ್ನು ಅಲ್ಲೇ ಕೆಳಗಡೆಗೆ ಬಿಟ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬರೋದು. ಕಾಣಿಸ್ತಾ ಇದೆಯಾ ನೋಡಿ? ಅಯ್ಯೋ ಮರೆ ಆಗೋಗ್ಬಿಡ್ತಾ. ಆ ಥರ ಅಕ್ಕಿ ಇಟ್ಟರು ಒಂದು 3 ಸರ್ತಿ ಆ ಥರ. ಅಂತೂ ಇಂತೂ ಮದುವಾಗ ಊರಲ್ಲಿ ಆಗ್ತಕ್ಕಂಥ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋ ಟೈಮ್ ಬಂತು. ಇನ್ನು ಸಿಟಿಗೆ ಚಿಕ್ಕಮಂಗ್ಳೂರ್ಗೂ ನಮ್ಮ ಅಜ್ಜಿ ಮನೆಗೊಂದು 15 ಕಿಲೋಮೀಟರ್ ಇದೆ. ಏನು ಹಾರ್ಡ್ಲಿ ಒಂದು 20 ಮಿನಿಟ್ಸ್ ಅಷ್ಟೇ ಕಾರಲ್ಲಿ ಎಲ್ಲರಿಗೂ ಜರ್ನಿ. ಅಲ್ಲೇ ನಿಂತ್ಕೊಂಡು ನಾವು ಸುಮ್ಮನೆ ಇರಬೇಕಾ, ಸಿಕ್ಕಾಪಟ್ಟೆ ಫೋಟೋಸ್ ಎಲ್ಲ ತಗೊಂಡ್ಬಪ್ಪ. ಹಂಗೆ ಫ್ರೆಂಡ್ಸ್, ನೋಡ್ತಾ ಟೈಮ್ ಆಗಿ ಹೋಯ್ತು. ನಾವು 2 ತಿಂಗಳಿದೆ ಮದುವೆಗೆ, ಇನ್ನೂ 1 ತಿಂಗಳಿದೆ, ಈ ಥರ ಎಲ್ಲ ಅಂದ್ಕೊಳ್ತಾ ಇದ್ವಿ. ಎಷ್ಟು ಬೇಗ ಟೈಮ್ ಬಂದೋಯ್ತು, ಎಷ್ಟು ಬೇಗನೆ ಹೋಗ್ತಾ ಇದೆ ದಿನಗಳು ಅಂತ ಅನ್ನಿಸ್ಬಿಡ್ತು ನನಗಂತೂ. ಕಾರ್ ಪೂಜೆ ಮಾಡಿಕೊಂಡು ಬಸ್ಸಿಗೆ ಸ್ವಲ್ಪ ಪೂಜೆ ಹಾಕ್ಕೊಂಡು ಇನ್ನೇನು ಹೊರಡೋ ಟೈಮ್ ಬಂದೇ ಬಿಡ್ತಲ್ಲಪ್ಪ. ಚೌಡ್ರಿ ತಮ್ಮನ ಮದುವೆ ಆಗ್ತಾ ಇದೆ. ಇನ್ನೇನು ನೋಡ್ತಿದ್ದಂಗೆ ಚೋಟ್ರಿಗೆ ರೀಚ್ ಆದ್ವಿ. ಚೋಟ್ರಿಗೆ ರೀಚ್ ಆದ ತಕ್ಷಣ ಅಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೆಲವೊಂದು ಶಾಸ್ತ್ರಗಳನ್ನ ಮಾಡಿಕೊಂಡು ಅದಾದಮೇಲೆ ಚೋಟ್ರಿಗೆ ಕರ್ಕೊಂಡು ಹೋಗೋದು. ಚೋಟ್ರಿಗೆ ಹೋಗೋಕ್ಕಿಂತ ಮುಂಚೆನೇ ಹುಡುಗಿ ಕಡೆಯವರು ಬಂದಿರ್ತಾರೆ, ಹೆಣ್ಣಿನ ಮನೆಯವರು. ಅವರು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಹುಡುಗನ, ಆದರೆ ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಸೊ ಜಸ್ಟ್ ಇದು ಎಂಟ್ರಿಯಲ್ಲಿ ನಾವು ಏನು ಟೆಂಪಲ್ಗೆ ಹೋದ್ವಿ, ಅಲ್ಲೊಂದೆರಡು ಫೋಟೋಸ್ ಎಲ್ಲ ತಕ್ಕೊಂಡು ರಿಸೆಪ್ಷನ್ ಮತ್ತೆ ರೆಡಿ ಆಗಬೇಕಲ್ವ, ಅದು ಸ್ವಲ್ಪ ಲೇಟ್ ಆಯಿತು. ಬಟ್ ಇಟ್ಸ್ ಓಕೆ. ಆ ಕಡೆಯವರೆಲ್ಲ ಸ್ವಲ್ಪ ನಿಧಾನನೇ ಬರೋದು. ಬ್ಯಾಂಗ್ಳೂರ್ ಥರ ಇಲ್ಲ ತುಮಕೂರು ಥರ ಆಗಿದ್ರೆ ಒಂದು 7 o'clock ರೆಡಿಯಾಗಿ ನಿಂತಿರಬೇಕಿತ್ತು ಸ್ಟೇಜ್ ಮೇಲೆ. ಅಲ್ಲಿ 7:30 7:45 ನಡೆಯುತ್ತೆ, ಯಾಕಂದರೆ ಲೇಟಾಗಿ ಬರೋದಲ್ವಾ ಊರ ಕಡೆಯಿಂದ ಬರೋರು. ಇದೇ ನೋಡಿ ನಮ್ಮ ಚೌಟ್ರಿ ರೇಣುಕಾಚಾರ್ಯ. ನಮ್ಮ ಫ್ಯಾಮಿಲಿನಲ್ಲಿ ಸುಮಾರು ಮದುವೆಗಳು ಅದೇ ಚೌಟ್ರಿನಲ್ಲಿ ಆಗಿರೋದು. ಅದಕ್ಕೆ ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದೆ ಹುಡುಗಿ ಮನೆಯವರು ಆಲ್ರೆಡಿ ಬಂದಿರ್ತಾರೆ. ಯಾಕಪ್ಪ ಬಂದಿರ್ತಾರೆ ಅಂದರೆ ಇದಕ್ಕೆ, ಹುಡುಗನ್ನ ಈ ಥರ ವೆಲ್ಕಮ್ ಮಾಡ್ತಾರೆ. ಅಂದರೆ ಹಾಲಲ್ಲಿ ಕೈ ತೊಡಸ್ಕೊಂಡು ಅದಾದಮೇಲೆ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗುವಂಥದ್ದು. ಹಂಗಾಗಿ ಅವ್ರು ಬರೋ ತನಕ ವೆಯ್ಟ್ ಮಾಡೋಣ, ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ದೂರದಿಂದ ಬರೋದು. ಹಂಗಾಗಿ ನಾವೇ ವೆಯ್ಟ್ ಮಾಡಿಕೊಂಡು ಓಕೆ ಬರಲಿ ಅಂತ. ಆಂಟಿ ನೋಡಿ ಎಷ್ಟು ಚೆನ್ನಾಗಿ ಮಗಳು ಮದುವೆ ಮಾಡ್ತಿದ್ದೀವಿ ನಾ ಖುಷಿ ಒಂದು ಕಡೆ, ಇನ್ನೊಂದು ಮಗಳು ಇನ್ನೇನು ನಮ್ಮ ಜೊತೆ ಇರಲ್ಲ, ಹಸ್ಬೆಂಡ್ ಮನೆಗೆ ಹೋಗ್ತಾಳೆ ಅನ್ನೋದು ಇನ್ನೊಂದು ಕಡೆ. ಇನ್ನು ಎಂಟ್ರಿ ಆದ್ವಿಯಪ್ಪ. ಡೆಕೋರೇಷನ್ ಫ್ರೆಂಡ್ಸ್ ನಿಜವಾಗ್ಲೂ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಥರ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಫೋಟೋಸ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ವಿ ಈ ಥರ ಅಂತ ಅಂದ್ಬಿಟ್ಟು ಅಲ್ಲಿ ನೋಡ್ತಿದ್ದಂಗೆ ವಾ ಥರ ಅನ್ನಿಸ್ತು. ನೋಡಿ ಲೋಟಸ್ ಡಿಸೈನ್ ಅಂತ ಹೇಳಿದ್ವಿ, ತುಂಬ ಚೆನ್ನಾಗಿ, ಅಂದ್ರೆ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಏನು ಅನ್ಕೊಂಬೇಡಿ, ಏನಿದ್ರಕ್ಕಿಂತ ಗ್ರ್ಯಾಂಡಾಗಿಲ್ಲ, ನಮ್ಮ ಲೆವೆಲಿಗೆ ಇದು ಗ್ರ್ಯಾಂಡಪ್ಪ. ನೋಡಿ ಆ ಥರ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಬರೋ ಥರ ಇದೊಂದು ಶಾಸ್ತ್ರ. ಇದಾದ್ಮೇಲೆ ರಿಸೆಪ್ಷನ್ಗೆ ರೆಡಿ ಆದ್ರಪ್ಪ. ಡೈರೆಕ್ಟಾಗಿ ರಿಸೆಪ್ಷನ್ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಹುಡುಗಿ ಕಾಸ್ಟ್ಯೂಮ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ನಮಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಸ್ಟೇಜ್ ಹತ್ರ ಈ ಥರ ಫಾಗೆಲ್ಲ ಬಿಡ್ತಾ ಇದ್ರು. ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಹತ್ರದಿಂದ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೇ ಸ್ವಲ್ಪ ವಿಡಿಯೋನೆಲ್ಲ ಮಾಡ್ಕೊಳ್ತಾ ಇದ್ದೆ.
ಎಸ್ ಫ್ರೆಂಡ್ಸ್, ರಿಸೆಪ್ಷನ್ ಲುಕ್ ಹೇಗಿದೆ ನೋಡಿ. ನಮ್ಮ ಮಾಮ ಫಸ್ಟ್ ಟೈಮ್ ಸೂಟ್ ಹಾಕೊಂಡಿರೋದು ಮಗನ ಮದುವೆನಲ್ಲಿ. ಎಷ್ಟು ಖುಷಿ ಇತ್ತು ಅಂತಂದರೆ ಅವ್ರ ಕಣ್ಣಲ್ಲೇ ಗೊತ್ತಾಗ್ತಾ ಇದೆ. ಅಷ್ಟು ಖುಷಿ ಅವ್ರ ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಎಲ್ಲರೂ ಮಾತಾಡ್ಸೋ ರೀತಿ, ಕಂಡು ಕಳಿಸೋ ರೀತಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ ನಮಗಂತೂ. ತಂದೆ ತಾಯಿ ಮಕ್ಕಳಿಗೆ ಇಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ತಿದ್ದಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕಲ್ವಾ ಫ್ರೆಂಡ್ಸ್. ನಿಜವಾಗ್ಲೂ ಇವರೆಲ್ಲ ಗ್ರೇಟ್ ಮಾತ್ರ. ನಮ್ಮ ಸುಮಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿಯಾಗಿದ್ಲು. ನೋಡಿದ್ರೆ ಕಣ್ಣು ದೃಷ್ಟಿ ಬೀಳುತ್ತೆ, ಅಷ್ಟು ಚೆನ್ನಾಗಿತ್ತು. ಇವಳೆ ಮದುವೆ ಹುಡುಗಿ ಥರ ಕಾಣಿಸ್ತಾ ಇತ್ತು. ಇವಳದೇ ಮದುವೆನೇನೋ ಅನ್ನೋ ಥರ ನೋಡಿ. ರಿಸೆಪ್ಷನಲ್ಲಂತೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ಹಂಗಾಗಿ ಸರಿಯಾಗಿ ವಿಡಿಯೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಬಟ್ ಇರೋ ಟೈಮಲ್ಲಂತೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಲ್ವಾ. ಯೂಟ್ಯೂಬ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಇಂಟೆನ್ಷನಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದಲ್ಲ ಫ್ರೆಂಡ್ಸ್, ಮದುವೆ ಫಂಕ್ಷನಲ್ಲಿ ಸುಮಾರು ಜನ ಫ್ರೆಂಡ್ಸ್ ಸಿಗ್ತಾರೆ ಅಂತ. ಇವಳು ನನ್ನ ಫ್ರೆಂಡ್, ಸ್ಕೂಲ್ ಮೇಟು ಮತ್ತು ಕಾಲೇಜ್ ಮೇಟು, ಚಿಕ್ಕಮಗಳೂರಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾಳೆ. ಅವಳು ಕೂಡ ಮದುವೆ. ಹಂಗೆ ನೋಡ್ತಾ ಸ್ಟೇಜ್ ಹತ್ರ ಸ್ವಲ್ಪ ಜನ ಇದ್ವಿ. ಸುಮಾರು ಜನ ಊಟಕ್ಕೆ ಹೋಗಿದ್ರು. ಇರೋರಷ್ಟೇ ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ವಿ ನೋಡಿ. ಸ್ವಲ್ಪ ಜನ ನಮ್ಮ ಫ್ಯಾಮಿಲಿನಲ್ಲಿ ಕಾಲು ಭಾಗ ಅಷ್ಟೇ ಇಲ್ಲಿರೋರು. ಆ ಫೋಟೋಸೇ ಒಂದು ಮೆಮೊರಿ ಅಲ್ವಾ. ಸೊ ಲೈಫ್ ಟೈಮ್ ಮೆಮೊರಿ ಇದು. ಯಾವುದೇ ಕಾರಣಕ್ಕೂ ನಾವೇನೇ ಮಿಸ್ ಮಾಡಿದ್ರು ಫೋಟೋಸ್ ಅಂತೂ ಎಸೆಯೋದಿಲ್ಲ, ಮಿಸ್ ಮಾಡ್ಕೊಳ್ಳಲ್ಲ. ಹಂಗಾಗಿ ಎಲ್ಲರೂ ಫೋಟೋಸ್ ಸ್ವಲ್ಪ ಇರ್ತೀವಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ಬೇಕು ಅಂದರೆ ನೋಡಿ, ಸಿಟಿ ರವಿ ಸರ್ ಬಂದಿದ್ರು. ಫ್ರೆಂಡ್ಸ್, ಹೇಳ್ಬೇಕಂದ್ರೆ ಇವರಿಗೆ ಝೀರೋ ಹೇಗೋ ಇರೋದು. ಎಷ್ಟು ನಾರ್ಮಲ್ ಆಗಿದ್ರು ಅಂದರೆ, ಒಂದು ಸಹಜ ವ್ಯಕ್ತಿ ಏನೂ ಸಾಧನೆ ಮಾಡಿಲ್ಲ ಅನ್ನೋರು ಯಾವ ಥರ ಇರ್ತಾರೆ ಅಷ್ಟು ಸಹಜವಾಗಿ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡಿ ಫೋಟೋಸ್ ಅಂದರೆ ಬನ್ನಿ ನಿಂತ್ಕೊಳ್ಳಿ ಅಂತ ಫೋಟೋಸ್ ಕೂಡ ಕೊಟ್ಟರು. ನನಗಂತೂ ಭಾಳ ಖುಷಿ ಆಯಿತು. ಎಸ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಪ್ಲೀಸ್ ಕೀಪ್ ವಾಚಿಂಗ್. ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.